ನಮ್ಮ ಗಾರ್ಡನ್ನ ನಾನು 6 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಮೊದಲನೇ ಭಾಗದಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲೊಂದು ತೊಗರಿ ಗಿಡ ಇದೆ, ಅದು ಆದಾಗೆ ಉಟ್ಕೊಂಡಿರೋದು, ನಾನೇನು ಹಾಕಿರೋದಲ್ಲ. ಇದು ಅಷ್ಟೇ ಅವರೇ ಬಳ್ಳಿ ತುಂಬ ಹಬ್ಕೊಂಡಿದೆ, ಇನ್ನೂ ಹೂವು ಏನೂ ಸ್ಟಾರ್ಟ್ ಆಗಿಲ್ಲ. ಅದು ಅದೇ ಹಬ್ಕೊಂಡಿರೋದು, ನಾನೇನು ಹಾಕಿಲ್ಲ ಅದನ್ನು. ಇಲ್ಲಿ ಹೀರೆಕಾಯಿ ಬಳ್ಳಿ ಇದೆ, ಹೀರೆಕಾಯಿ ಕೂಡ ಇದೆ, ಅದು ನಾನು ಹಾಕಿರೋದೆ. ತುಂಬ ದಿನದಿಂದ ಕಾಯಿ ಬಿಡ್ತಾ ಇದೆ, ಒಂದೊಂದು ಹೋಗುತ್ತೆ ಒಂದೊಂದು ಬರುತ್ತೆ. ಸೊ ಅದೊಂದಿದೆ. ಇಲ್ಲಿ ನೋಡಿ, ಇಲ್ಲಿ ನಾನು ಬೀಟ್ರೂಟ್ ಹಾಕಿದ್ದೀನಿ. ಇದೆಲ್ಲ ಬೀಟ್ರೂಟ್ ಕಾಣಿಸ್ತಿದೆಯಲ್ಲ, 2 ಸಾಲು ಬೀಟ್ರೂಟ್ ಹಾಕಿದ್ದೀನಿ. ಬೀಟ್ರೂಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ನೋಡಿ ಮುಲ್ಲಂಗಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬೀಟ್ರೂಟು ನೌಕೋಲು ಎಲ್ಲದಕ್ಕಿಂತ ಫಾಸ್ಟಾಗಿ ಬರೋದು ಮುಲ್ಲಂಗಿನೇ. ಅದನ್ನ 4 ಸಾಲು ಹಾಕಿದ್ದೆ, ಯಾಕೆಂದರೆ ತುಂಬ ಬೇಗ ಖಾಲಿ ಆಗಿಬಿಡುತ್ತೆ ಮುಲ್ಲಂಗಿ. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಒಂದೇ ಸಲ ಹಾಕಿದ್ದು, ಬಟ್ ಇದು ತುಂಬ ಬೇಗ ಬಂದಿದೆ. ಇದಾಯ್ತಲ್ಲ. ಇದು ನೋಡಿ ನೌಕೋಲು ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ನೌಕೋಲು ಇನ್ನೂ ಕಿತ್ತಿಲ್ಲ ನಾನು. ಇದು 2 ಲೈನ್ ಹಾಕಿದ್ದೀನಿ ನಾನು ನೌಕೋಲು, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ಕ್ಯಾರೆಟ್ ಹಾಕಿದ್ದೆ, ಒಂದೊಂದು ಹೋಗ್ಬಿಟ್ಟಿದೆ, ಇರುವೆನೋ ತಿಂದ್ಬಿಟ್ಟಿದೆ ಅದು. ಇಲ್ಲಿ ನೋಡಿ, ಇದೆಲ್ಲ ಬಂದಿದೆ, ಆ ಕಡೆ ಎಲ್ಲ ಬಂದಿದೆ. ಇದು ಕ್ಯಾರೆಟ್ ಇನ್ನೂ ತುಂಬ ದಿನ ಆಗಬೇಕು ಬರೋದಕ್ಕೆ. ಇಲ್ಲೊಂದು ಅವಕ್ಯಾಡೋ ಗಿಡ ಇದೆ, ಅದು ಡೇಟ್ಸು, ಅದು ನಾಟಿದು, ಮತ್ತು ಇದು ಪಾರಮ್, ಎರಡು ಥರನೂ ಇದೆ, 2 ಡೇಟ್ಸ್ ಇದೆ. ಮತ್ತು ಇಲ್ಲಿ ನೋಡಿ, ಇದು ಗೊತ್ತಲ್ಲ ಗೋರಿಕಾಯಿ ಅಂತಾರಲ್ವ, ಹೂವು ಸ್ಟಾರ್ಟ್ ಆಗಿದೆ. ನಾನು ಇದು 1 ಲೈನ್ ಹಾಕ್ಕೊಂಡಿದ್ವಿ, 1 ಲೈನ್ ಸಾಕಾಗುತ್ತೆ, ಯಾಕಂದರೆ ತುಂಬ ಕಾಯಿ ಬಿಡುತ್ತೆ ಗೋರಿಕಾಯಲ್ಲಿ. ಇದೆಲ್ಲ ಸೊಪ್ಪು, ಚಿಲ್ಕೋರಿ ಸೊಪ್ಪು ಅಂತಾರಲ್ಲ, ಅದು ನಾನು ಹಾಕಿಲ್ಲ. ಯಾವುದೋ ಒಂದು ಗಿಡ ಇರೋದ್ರಲ್ಲಿ ಅದೆಲ್ಲ ಬೀಜ ಬಿದ್ದು ಇದೆಲ್ಲ ಅದೇ ಸೊಪ್ಪಾಗಿದೆ ಇದು ಫುಲ್ಲು. ಇಲ್ಲಿ ನೋಡಿ, ಇಲ್ಲಿ ಬೀನ್ಸ್ ಹಾಕಿದ್ದೀನಿ, 1 ಲೈನ್ ಬೀನ್ಸ್ ಹಾಕಿದ್ದೆ. ಇದೆಲ್ಲ ನೋಡಿ, ಸೊಪ್ಪು ಎಷ್ಟು ಚೆನ್ನಾಗಿದೆ ಅಲ್ವಾ. ಅದಕ್ಕೆ ಕಿತ್ಕೊಂಡಿದ್ದೀನಿ, 2-3 ಸಲ ಕಿತ್ಕೊಂಡಿದ್ದೀನಿ, ಮತ್ತು ಚಿಗುರಿದೆ ಕಿತ್ಕೊಂಡಿದ್ದಾದಮೇಲೆ. ಮತ್ತು ಇದು ನೋಡಿ, ಇದು ಆ್ಯಪಲ್ ಗಿಡ. ಇದು ಇನ್ನೂ ದೊಡ್ಡದೊಂದು ಗಿಡ ಇತ್ತು, ಅದೇನೋ ಆಗಿ ಒಣಗೋಯ್ತು. ಅದಾದಮೇಲೆ ಚಿಗುರು ಸೈಡಲ್ಲಿ ಬಂದಿರುತ್ತಲ್ವ, ಅದು ಮತ್ತೆ ಉಟ್ಕೊಂಡಿದೆ. ಇಲ್ಲೊಂದು ತೊಗರಿ ಗಿಡ ಇದೆ, ಇದು ನಾನು ಹಾಕಿರೋದಲ್ಲ, ಅದೇ ಬಂದಿರೋದು. ಇದೆಲ್ಲ ಬೀನ್ಸು, ಒಂದೊಂದು ಹೋಗಿದೆ, ತುಂಬ ಹುಳ ಆಯಿತು, ಮತ್ತೆ ಊತಿದ್ದೀನಿ, ಕಾಣಿಸ್ತಿದೆಯಾ, ಬಂದಿದೆ. ಇದು ನೋಡಿ, ಇದು ಬೆಂಡೆಕಾಯಿ ನಾನು 2 ಲೈನ್ ಹಾಕ್ಸಿದ್ದೆ, ಅಂದರೆ 1 ಲೈನು ನೋಡಿ ಇಲ್ಲಿ ಹಾಕ್ಸಿದ್ದೀನಿ, ಇನ್ನೊಂದು ಲೈನ್ ಈಗ ಹುಡ್ತಾ ಇದೆ. ಅದೊಂದು ಲೈನ್ ಮಿಸ್ ಮಾಡಿಬಿಟ್ಟಿದ್ವಿ, ಮತ್ತೆ ಈಗ ಸ್ಟಾರ್ಟ್ ಆಗಿದೆ ಅದು ಮೊಳಕೆ. ಇದು ಮಿಲ್ಕ್ ಫ್ರೂಟ್ ಅಂತೇನೋ ಅಂತಾರೆ, ಹೊಸ್ದಾಗಿ ತಂದು ಇಟ್ಟಿದ್ದೀನಿ, ನೋಡೋಣ ಇನ್ನು ಕಾಯಿ ಯಾವಾಗ ನಾನು ತಿಂದಿಲ್ಲ, ನೋಡೋಣ ಹೇಗೆ ಬರುತ್ತೆ ಅಂತ. ಇದೆಲ್ಲ ಟೊಮೆಟೊ ಒಂದೇ ಕ್ರೇಟ್ ಹಾಕಿದ್ದೀನಿ ನಾನು ನರ್ಸರಿಯಿಂದ ತೊಗೊಬಂದು. ನೋಡಿ, ಇಲ್ಲಿ ಈರುಳ್ಳಿ ಹಾಕಿದ್ದೀನಿ, ಕಾಣಿಸ್ತಿದೆಯಾ, ಈರುಳ್ಳಿ ತುಂಬಾ ಲೇಟ್ ಬರೋದು, ಈಗ ಕಾಣಿಸ್ತಾ ಇದೆ ಅಲ್ಲಲ್ಲಿ ನೋಡಿ, ಇಲ್ಲೆಲ್ಲ ಬರ್ತಾಯಿದೆ, ಇಲ್ಲೆಲ್ಲ ಕಾಣಿಸ್ತಿದೆಯಾ, ಈರುಳ್ಳಿ ಬೀಜ ಬರುತ್ತಲ್ಲ, ದೊಡ್ಡ ಈರುಳ್ಳಿ ಬೀಜ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮೊದಲೆಲ್ಲ ಹಾಕಿದ್ದೀನಿ, ಅದೆಲ್ಲ ನೋಡಿ ಈಗೆಲ್ಲ ಹುಡ್ತಾ ಇದೆ. ಇಲ್ಲೆಲ್ಲ ಇದೆ ನೋಡಿ, ಅದಿಷ್ಟು 1 ಲೈನ್ ಹಾಕಿದ್ದೀನಿ. ಇದೆಲ್ಲ ನೋಡಿ ಟೊಮೆಟೊ, ಒಂಚೂರು ನಾನು ಹಾಕಿರೋ ಯಾವ ತರಕಾರಿಗೂ ಕೂಡ ನಾನು ಸ್ವಲ್ಪ ಕೂಡ ಮದ್ದೊಡ್ದಿಲ್ಲ. ನಾನು ಹೇಳ್ದಾಗೆ ನೆಲಕ್ಕೆ, ನಾವು ಈಗ ಟಿಲ್ಲರಲ್ಲಿ ಇದೆಲ್ಲ ಹುಳ್ತೀವಲ್ಲ, ಹುತ್ತಾಗ ನೆಲಕ್ಕೆ ಹಸುವಿನ ಗೊಬ್ಬರ, ನಾಟಿ ಹಸುವಿನ ಗೊಬ್ಬರ ಅದೊಂದೇ ಹಾಕಿರೋದು. ನೋಡಿ ಟೊಮೆಟೊ ಗಿಡ ಎಷ್ಟು ಚೆನ್ನಾಗಿದೆ, ಹೂವು ಕಾಯೆಲ್ಲ ಬಂದಿದೆ. ಒಂದೊಂದು ಗಿಡ ನಾವಿಟ್ಟಿರೋದು ಇದು, ಅಂದರೆ ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಬೆಳೆದಿರುತ್ತಲ್ಲ ಟೊಮೆಟೊ ಗಿಡ, ಅದರಲ್ಲಿ ಒಂದೊಂದು ಕಿತ್ಕೊಬಂದು ಇಟ್ಟಿದ್ದೀವಿ ಅಲ್ಲಲ್ಲಿ. ಇನ್ನೆಲ್ಲ ಕೂಡ ನರ್ಸರಿಯಿಂದ ತಂದಿರೋ ಗಿಡಗಳೇ, ಅಂದರೆ ಸ್ವಲ್ಪ ಚಿಕ್ಕ ಮೊಳಕೆ ಇದ್ದಾಗ ತಂದು ಹಾಕಿರೋದು. ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದು 1 2 3 4 5 6 ಲೈನ್ ಆಗಿದೆ ನಮಗೆ. ಇಲ್ಲಿ ನೋಡಿ, ನಾನು ಇದು ಹಾಕಿ 1 ವರ್ಷ ಮೇಲೆ ಆಯಿತು. ಇದೇನಿದು ಚಪ್ರದವರೆಕಾಯಿ ಗಿಡ ಅಲ್ವಾ, ನೋಡಿ ಅಲ್ಲಿಂದ ಒಂದೇ ಲೈನ್ ಹಾಕಿರೋದು ನಾನು. ಫುಲ್ ಕಾಯಿ ಬರುತ್ತೆ, ಮತ್ತೆ ಖಾಲಿ ಆಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಕಾಯಿ, ಯಾವ ಸ್ಪ್ರೇಗೆ ಏನು ಹೊಡಿಯಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಕಾಯೆಲ್ಲ, ಕಾಣಿಸ್ತಿದೆಯಾ. ಇಲ್ಲಿ ಒಂದೊಂದು ಹುಳ ಆಗುತ್ತೆ, ಆಗಲ್ಲ ಅಂತಲ್ಲ, ಯಾಕಂದರೆ ಮದ್ದು ಹೊಡೆದಿದ್ಮೇಲೆ ಒಂದೊಂದು ಡ್ಯಾಮೇಜ್ ಆಗೇ ಆಗುತ್ತೆ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ನಮಗೆ ಒಂದು 1/4 ಭಾಗ ಬಂದರೂ ಸಾಕಲ್ವಾ. ನೋಡಿ ಇದೆಲ್ಲ ನೋಡಿ, ಇದೆಲ್ಲ ಹೋಗಿರೋದೆ, ಇದೆಲ್ಲ ಹುಳ ಇರುತ್ತೆ ಒಳಗಡೆ. ಇದು ಒಂದೊಂದು ಡ್ಯಾಮೇಜ್ ಆಗುತ್ತೆ, ನೋ ಪ್ರಾಬ್ಲಮ್. ನೋಡಿ, ಮತ್ತು ಇದು ಬ್ಲಡ್ ಪ್ಲ್ಯಾಂಟ್ ಅಂತಾರಲ್ವ, ಏನದು ರಕ್ತಚಂದನ ಗಿಡ, ಇದು ನಾವು ತಂದು ಹಾಕಿರೋದೆ. ಮತ್ತು ಇಲ್ಲೊಂದಿದೆ ತೊಗರಿ ಗಿಡ, ಇದು ಕೂಡ ಅದೇ ಉಟ್ಕೊಂಡಿರೋದೆ. ಇದು ಒಂದು ರಕ್ತಚಂದನ ಗಿಡ, ಇಲ್ಲೊಂದಿದೆ. ಇಲ್ಲೊಂದು ಬದನೆ ಗಿಡ, ಅದೇ ಬಂದಿರೋದು. ಇದು ಒಂದು ತೊಗರಿ ಗಿಡ. ಮತ್ತು ಇದೆಷ್ಟು ಇದೇ ಪಾಟಲ್ಲಿ ಇಲ್ಲಿ ನೋಡಿ ಅರಿಶಿನ ಹಾಕಿದ್ದೀನಿ. ನಾನು 2 ವರ್ಷದಿಂದ ಅರಿಶಿನ ನಾನು ಆಚೆಯಿಂದ ತೊಗೊಬಂದಿಲ್ಲ, 2 ವರ್ಷದಿಂದ ನಾನೇ ಅರಿಶಿನ ಬೆಳ್ಕೊಳ್ತೀನಿ, ಅದರಲ್ಲಿ ನಾನೇ ಪೌಡ್ರ್ ಮಾಡ್ಕೊತೀನಿ. ನನಗೊಂದು 2 ಲೈನ್ ಸಾಕಾಗುತ್ತೆ ನೋಡಿ. ಇದೆಲ್ಲ ಅರಿಶಿನೇ, ಕಳೆ ಬಂದಿದೆ ಕೀಳಬೇಕು. ಇದೆಲ್ಲ ಅರಿಶಿನೇ, ಕಾಣಿಸ್ತಿದೆಯಾ. ಲಾಸ್ಟ್ ಟೈಮ್ ನಾನು ಇಲ್ಲಿ ಹಾಕ್ಸಿರಿಲ್ಲ, ಅದು ಕಡೆ ಕಾಂಪೌಂಡ್ ಪಕ್ಕದಲ್ಲಿ ಹಾಕ್ಸಿದ್ದೆ. ಸೊ ಅಲ್ಲಲ್ಲಿ ಒಂದೊಂದು ಬಿಟ್ಟಿರೋದು ನೋಡಿ, ಇಲ್ಲಿ ಅದೇ ಉಟ್ಕೊಂಡಿದೆ. ಒಂದೊಂದು ಮಿಸ್ ಆಗಿರುತ್ತಲ್ಲ ಕೀಳೋದು, ಅದೇ ಉಟ್ಕೊಂಡಿದೆ ನೋಡಿ. ಇಲ್ಲೆಲ್ಲ ಇದೆ ಅಲ್ವಾ. ಇಲ್ಲೊಂದು ಮಾವಿನಕಾಯಿ ಗಿಡ ಇದೆ, ನೋಡಿರ್ಬೋದು. ಮಲ್ಲಿಕದು ನಾನೊಂದು ವೀಡಿಯೋ ಹಾಕಿದ್ದೆ, ಮಲ್ಲಿಕದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮರದಲ್ಲಿ ಕಾಯಿ. ಮತ್ತು ಇಲ್ಲೊಂದು ತೊಗರಿ ಗಿಡ ಇದೆ, ಅದು ಅದೇ ಉಟ್ಕೊಂಡಿದೆ.
ಮತ್ತು ಇಲ್ಲಿ ಈರುಳ್ಳಿ ಹಾಕ್ಸಿದ್ದೀನಿ ನೋಡಿ. ಇನ್ನು ಈರುಳ್ಳಿ ಇಲ್ಲಿ ಚಿಕ್ಕದಾಗಿ ಬರ್ತಾಯಿದೆ. ಈಗ ಈರುಳ್ಳಿ ಇಲ್ಲಿ ಚಿಕ್ಕದಾಗಿ ಬರ್ತಾಯಿದೆ, ಸ್ಟಾರ್ಟ್ ಆಗಿದೆ. ಇದೊಂದು ಲೈನು ಅದೊಂದು ಲೈನು ಹಾಕ್ಸಿದ್ದೆ. ಇದು ನನ್ನ ಭಾಗ 1ರಲ್ಲಿ ಪಾರ್ಟ್ 1ರಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂತ ನೋಡಿ. ಇನ್ನು ಇಲ್ಲೆಲ್ಲ ಇದೆ, ಇದೆಲ್ಲ ಸೊಪ್ಪೆ, ಇದೆಲ್ಲ ಕಳೆ ಎಲ್ಲ ನೋಡಿ. ಇದೆಲ್ಲ ಚಿಲ್ಕುರಿ ಸೊಪ್ಪು, ಮತ್ತು ಇದು ಏನೋ ಸೊಪ್ಪು ಅಂತಾರಲ್ವ, ಇದೆಲ್ಲ ಸೊಪ್ಪೆ ಇದೆ ಇಲ್ಲ ಆಲ್ಮೋಸ್ಟು. ನಾನೇನೋ ಹಾಕಿಲ್ಲ. ಅಲ್ಲಲ್ಲಿ ಹುಟ್ಟೋದೇ ಚೆನ್ನಾಗಿ ಬರುತ್ತೆ, ನಾನು ಹಾಕಿದ್ರೆ ಅದು ಚೆನ್ನಾಗಿ ಬರೋಲ್ಲ. ಅದೇ ಉಟ್ಕೊಳ್ಳುತ್ತಲ್ವ, ಅದೇ ಚೆನ್ನಾಗಿ ಬರುತ್ತೆ ನಮ್ಮ ತೋಟದಲ್ಲಿ. ಇದೆಲ್ಲ ನೋಡಿ, ಇದೆಲ್ಲನೂ ನಾನು 100% ಆರ್ಗ್ಯಾನಿಕ್ಕಾಗೆ ಬೆಳೆದಿರೋದು. ಯಾವುದಕ್ಕೂ ಮದ್ದಾಗಲಿ ಯೂರಿಯಾ ಆಗಲಿ ಯಾವುದಕ್ಕೂ ಹೊಡೆದಿಲ್ಲ. ಯಾವುದು ಕೆಮಿಕಲ್ ಸ್ಪ್ರೇ ಕೂಡ ನಾನು ಮಾಡಿಲ್ಲ. ಬರೋ ಅಷ್ಟು ಬರ್ಬೋದು, ಅದೇ ಸಾಕು. ನೋಡಿದ್ರಾ? ಥ್ಯಾಂಕ್ ಯು ಸೊ ಮಚ್. ನೀವು ಕೂಡ ನಿಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದ್ದರೂ ಓಕೆ, ಇಲ್ಲ ಪಾಟಲ್ಲಾದರೂ ಹಾಕ್ಕೊಳ್ಳಿ. ಯಾರಾದರೂ ಮದ್ದು ಹೊಡೀರಿ ಅಂದರೆ ಅವಾಯ್ಡ್ ಮಾಡಿ. ನೀವು ಆರ್ಗ್ಯಾನಿಕ್ಕಾಗಿ ಕೆಮಿಕಲ್ಸ್ ಫ್ರೀಯಾಗಿ ಬೆಳೀರಿ, ಅದೇ ಆರೋಗ್ಯ. ಅಟ್ಲೀಸ್ಟ್ ನೀವು ತಿಂದಿರ ಇದ್ದರೂ ಬೆಳೆದಿರೋದು ಸ್ವಲ್ಪ ಆದರೂ ನಿಮ್ಮ ಮಕ್ಕಳು ಕೊಡಿ. ಆ ಥರ ಇವಾಗಿಂದ ನೀವು ಆರೋಗ್ಯವಾಗಿ ಬೆಳೆಸಿದ್ರೇ ಅವರು ದೊಡ್ಡವರಾದಮೇಲೆ ಯಾವುದೇ ರೀತಿ ಕಾಯಿಲೆಗಳೇನು ಬರ್ದಿರ ಆರೋಗ್ಯವಾಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್.